ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನೆಲ್ ಇಂದ. ಇವತ್ ನಾನು ಏಳುಮಲೆ ಅನ್ನುವಂತಹ ಕನ್ನಡ ಚಿತ್ರವನ್ನ ನೋಡಿ ಬಂದೆ. ಅದನ್ನ ನೋಡಿದ ನಂತರ ರಿವ್ಯೂ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನೆಲ್ಲರೂ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಮಿಲಿಯನ್ ಮೊಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರುವಂತಹ ಒಳ್ಳೊಳ್ಳೆ ಚಿತ್ರಗಳ ಸಾಲಿಗೆ ಈ ಏಳುಮಲೆ ಅನ್ನುವಂತಹ ಚಿತ್ರ ಸೇರ್ಪಡೆ ಆಗ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಂಗೆ ಈ ಚಿತ್ರ ಇಷ್ಟ ಆಗಿದೆ. ಆಮೇಲೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದವರು ಪುನೀತ್ ರಂಗಸ್ವಾಮಿ ಅಂತ. ಅವರಿಂದ ಇದು ನಿರ್ದೇಶಿತವಾದಂತಹ ಪ್ರಥಮ ಚಿತ್ರ. ಮೂಲತಃ ಅವರು ಚಿತ್ರ ಬರಹಗಾರರು. ಒಬ್ಬ ಚಿತ್ರ ಬರಹಗಾರ ತನ್ನ ಕತೆಗೆ ಅಥವಾ ಕಲ್ಪನೆಗೆ ನಿರ್ದೇಶನದ ರೂಪವನ್ನ ಕೊಟ್ರೆ ಅದು ಎಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ಬರ್ತದೆ ಅನ್ನೋದಕ್ಕೆ ಈ ಚಿತ್ರ ಉದಾಹರಣೆ ಅಂತ ಹೇಳ್ಬೋದು ಅನ್ಸುತ್ತೆ. 2004ರಲ್ಲಿ ಅಕ್ಟೋಬರ್ 18ರಂದು ನಡೆದಂತಹ ಒಂದು ನೈಜ ಘಟನೆಗೆ ಕತೆಗಳನ್ನ ಪೋಣಿಸಿ ಒಂದು ಸುಂದರವಾದಂತಹ ಪ್ರೇಮ ಕಾವ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಈ ಚಿತ್ರ ಪ್ರಾರಂಭದಿಂದ ಕೊನೆಯವರೆಗೂ ಸಹ ನಮ್ಮನ್ನ ನೋಡಿಸಿಕೊಂಡು ಹೋಗ್ತದೆ. ಆಮೇಲೆ ಈ ಚಿತ್ರವನ್ನ ಪ್ರೊಡ್ಯೂಸ್ ಮಾಡಿದವರು ತರುಣ್ ಕಿಶೋರ್ ಸುಧೀರ್ ಮತ್ತೆ ಅಟ್ಲಾಂಟಾ ನಾಗೇಂದ್ರ ಅನ್ನುವರು. ಚಿತ್ರದ ನಾಯಕ ನಟನಾಗಿ ರಾಣಾ ಅವರು ಅಭಿನಯಿಸಿದ್ದಾರೆ. ಇದು ಅವರ ಒಂದು ನಟನೆಯ ಪ್ರಥಮ ಚಿತ್ರ. ಈ ಚಿತ್ರದಲ್ಲಿ ಮುಗ್ಧತೆಯನ್ನು ಬಿಡುವಂತಹ ನಾಯಕನ ಒಂದು ಪಾತ್ರಕ್ಕೆ ಇವರು ಜೀವ ತುಂಬಿದ್ದಾರೆ. ಹಾಗೆ ನಾಯಕಿ ನಟಿಯಾಗಿ ಪ್ರಿಯಾಂಕಾ ಆಚಾರ್ ಅವರು ನಟಿಸಿದ್ದಾರೆ. ಇವರು ಮಹಾನಟಿಯಲ್ಲಿ ವಿನ್ನರ್ ಆಗಿದ್ದವರು. ತರುಣ್ ಸುಧೀರ್ ಅವರು ಕೊಟ್ಟಂತಹ ಒಂದು ಅವಕಾಶವನ್ನ ಮತ್ತೆ ಈ ಪ್ಲಾಟ್ಫಾರ್ಮ್ ಅನ್ನು ಅವರು ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದಾರೆ. ಹಾಗೆ ತಮ್ಮ ಒಂದು ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ. ಆಮೇಲೆ ನಂಗೆ ತುಂಬಾ ಇಷ್ಟ ಆದಂತಹ ಪಾತ್ರ ಕಿಶೋರ್ ಅವರದ್ದು. ಅವರು ಎಲ್ಲ ಚಿತ್ರಗಳಲ್ಲೂ ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ. ಈ ಚಿತ್ರದಲ್ಲೂ ಸಹ ಪ್ರಾರಂಭದಿಂದ ಕೊನೆಯವರೆಗೂ ಸಹ ಖಡಕ್ ಆಗಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಟಿ.ಎಸ್. ನಾಗಾಭರಣ ಅವರು ಹಿರಿಯ ನಿರ್ದೇಶಕರು ಮತ್ತು ನಟರು. ಅವರ ರೋಲ್ ಸಹ ಇಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಎಮೋಷನಲ್ ಟಚ್ ಕೊಡುವಂತಹ ಪಾತ್ರ ಇದೆ ಅವರದ್ದು. ಆಮೇಲೆ ಜಗಪತಿ ಬಾಬು ಅವರು ಸಹ ಖಡಕ್ ಅಧಿಕಾರಿಯ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕಾಮಿಡಿಯನ್ ಆಗಿರುವಂತಹ ಜಗ್ಗಪ್ಪ ಅವರು ಇಲ್ಲಿ ಕಾಮಿಡಿಯನ್ ಪಾತ್ರವನ್ನ ರೋಲ್ ಮಾಡಿಲ್ಲ, ಬದಲಾಗಿ ಸೀರಿಯಸ್ ಪಾತ್ರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವಂಡರ್ಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರ ಒಂದು ರೋಲ್ ಅನ್ನುವಂಥದ್ದೇ ಈ ಚಿತ್ರದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನನ್ನ ಅನಿಸಿಕೆ. ಈ ಚಿತ್ರಕಥೆ ಅನ್ನುವಂಥದ್ದು ಅಥವಾ ಈ ಚಿತ್ರ ಅನ್ನುವಂಥದ್ದು ಒಂದು ರಾತ್ರಿಯಲ್ಲಿ ನಡೆಯುವಂತ ಒಂದು ಕಥನ. ಫಸ್ಟ್ ಇಂದ ಲಾಸ್ಟ್ ವರೆಗೂ ಸಹ ನಮ್ಗೆ ಎಲ್ಲೂ ಸಹ ಬೋರ್ ಆಗಲ್ಲ. ಸಖತ್ ಸಸ್ಪೆನ್ಸಿಂಗ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ. ಲಾಸ್ಟ್ ನಲ್ಲಿ ಏನಾಗ್ಬೋದಪ್ಪ, ಕ್ಲೈಮ್ಯಾಕ್ಸ್ ಏನಿರ್ಬೋದು ಅನ್ನುವಂತ ಒಂದು ಫೀಲಿಂಗ್ಸ್ ಅನ್ನ ತಂದ್ಕೊಡ್ತದೆ. ಹಾಗಾಗಿ ಚಿತ್ರ ಇಷ್ಟ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಮತ್ತೆ ಪ್ರತಿಯೊಂದು ಪಾತ್ರಗಳು ಸಹ ಹಲವಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತವೆ. ಅವರು ಆ ಪ್ರಾಬ್ಲಮ್ಸ್ ಇಂದ ಹೊರಬರ್ತಾರ ಇಲ್ವಾ ಅನ್ನುವಂಥದ್ದೇ ಒಂದು ಕೌತುಕ. ಹಾಗೆ ಈ ಎಲ್ಲ ಕಾರಣಗಳಿಗಾಗಿ ಚಿತ್ರ ಇಷ್ಟ ಆಗ್ತದೆ. ಮತ್ತೆ ಬೋರಿಂಗ್ ಪಾಯಿಂಟ್ ಅನ್ನುವಂಥದ್ದು ನಂಗೆ ಎಲ್ಲೂ ಕಾಣಿಸ್ಲಿಲ್ಲ. ಚಿತ್ರ ನೋಡಿದವರು ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ಸಿದೆ ಅಂತ. ನೋಡದೆ ಇರುವವರು ಖಂಡಿತವಾಗಿ ನೋಡಬಹುದಾದಂತಹ ಒಂದು ಚಿತ್ರ ಅನ್ನುವಂಥದ್ದು ನನ್ನ ಅನಿಸಿಕೆ. ನಿಮ್ಗೆ ಇಷ್ಟ ಆದ್ರೆ